ರಾಜ್ಯಪಾಲರನ್ನ ಇವತ್ತು ಭೇಟಿಯಾಗಿದ್ದಾರೆ ಸಿ.ಟಿ. ರವಿ. ಈಗಾಗಲೇ ಬಿಜೆಪಿ ಒಂದು ರೌಂಡ್ ದೂರನ್ನು ಕೊಟ್ಟಿದ್ರು. ಇವತ್ತು ಸಿ.ಟಿ. ರವಿ ಅವರನ್ನು ಕೂಡ ಕರ್ಕೊಂಡು ಹೋಗಿ ಜೊತೆಯಲ್ಲೇ ಒಂದು ದೂರು ಕೊಟ್ಟು ಬಂದಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆ ಕೇಸ್ ರಾಜ್ಯಪಾಲರ ಅಂಗಳಕ್ಕೆ ಬಂದು ತಲುಪಿದೆ. ವಿಶೇಷವಾಗಿ ಇಲ್ಲಿ ಅಶ್ಲೀಲ ಪದ ಬಳಕೆಯ ಬಗ್ಗೆ ಚರ್ಚೆ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಹಂಗೆ ಹೇಳಿದಿರಾ ಅಂತ ಕೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಸಿ.ಟಿ. ರವಿ ಅವರನ್ನು ರಾಜಭವನಕ್ಕೆ ಕರೆಸ್ಕೊಂಡಿದ್ರಂತೆ ರಾಜ್ಯಪಾಲರು. ಯಾಕಂದರೆ ಅವ್ರಿಗೆ ತಲೆಗೆ ಗಾಯ ಆಗಿತ್ತು, ಬ್ಯಾಂಡೇಜ್ ಹಾಕ್ಕೊಂಡಿದ್ರು 2-3 ದಿವಸ, ನಂತರ ರಾತ್ರಿ ಎಲ್ಲ ಓಡಾಡಿಸಿದ್ರು. ಈ ಎಲ್ಲ ವಿಚಾರಗಳ ಸಂಬಂಧವಾಗಿ ಅವರು ಕರೆಸ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಸಿ.ಟಿ. ರವಿ ಅವರ ಕರೆಸ್ಕೊಂಡ ನಂತರ ಅಲ್ಲಿ ಸಿ.ಟಿ. ರವಿ ಅವರಿಂದ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜ್ಯಪಾಲರ ಆಹ್ವಾನದ ಮೇರೆಗೆ ಭೇಟಿ ಮಾಡಿದ್ದಾರೆ. ಸಿ.ಟಿ. ರವಿ ಮತ್ತು ಬಿಜೆಪಿಯ ನಾಯಕರುಗಳ ನಿಯೋಗ ಇವತ್ತು ಹೋಗಿ ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರವಿ ನಿಯೋಗದಿಂದ ದೂರುಗಳ ಸುರಿಮಳೆಯೂ ಕೂಡ ಆಗಿದೆ ಅಲ್ಲಿ. ಮತ್ತು ವಿಶೇಷವಾಗಿ ಪರಿಷತ್ ಸಭಾಪತಿ, ಕಾರ್ಯದರ್ಶಿ, ಡಿಜಿಗೂ ಕೂಡ ದೂರು ನೀಡೋದಕ್ಕೆ ನಿಯೋಗ ನಿರ್ಧಾರವನ್ನು ಕೈಗೊಂಡಿದೆ. ಅಂದರೆ ಈ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸುವಂಥ ವಿಷಯ ಇಲ್ಲ. ಹಾಗಾದರೆ ಸಿ.ಟಿ. ರವಿಯವರ ದೂರಿನಲ್ಲಿ ಏನೇನಿತ್ತು ಅನ್ನೋದನ್ನು ನೋಡೋದಾದರೆ, MLC ಆಗಿರುವ ನನ್ನ ಮೇಲೆ ಪೊಲೀಸರು ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಆರೋಪವನ್ನು ಅವರು ಮಾಡಿದ್ದಾರೆ. ಯಾವುದೇ ಕೇಸ್ ಇಲ್ಲದಿದ್ದರೂ ಏಕಾಏಕಿ ನನ್ನನ್ನು ಬಂಧಿಸಲಾಗಿತ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗೆಯೇ 19ನೇ ತಾರೀಕು ಬಂಧಿಸಿ ದೌರ್ಜನ್ಯ ಮಾಡಿ ಹಿಂಸೆ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಮಧ್ಯರಾತ್ರಿವರೆಗೂ ಕೂಡ ಅರೆಸ್ಟ್ ಮಾಡಿದ್ದೀವಾ ಇಲ್ವಾ ಅನ್ನೋದರ ಬಗ್ಗೆಯೂ ಕೂಡ ಪೊಲೀಸರಿಗೂ ಕೂಡ ಸ್ಪಷ್ಟತೆ ಇರಲಿಲ್ಲ. ಅರೆಸ್ಟ್ ಮಾಡಿದರೆ ಯಾವ ಕಾರಣಕ್ಕೆ ಎಂಬ ಬಗ್ಗೆಯೂ ಯಾವ ಮಾಹಿತಿಯೂ ನನಗೆ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರಿಗೆ ಸಿಗದಂತೆ 4 ಜಿಲ್ಲೆಗಳಲ್ಲಿ ಜೀಪ್ನಲ್ಲಿ ನನ್ನನ್ನು ಸುತ್ತಾಡಿಸಿದ್ದಾರೆ. ಒಬ್ಬ ಸಾಮಾನ್ಯ ಆರೋಪಿಯ ರೀತಿಯಲ್ಲಿ ನನ್ನನ್ನು ಸುತ್ತಾಡಿಸಿದ್ದಾರೆ. ಕಬ್ಬಿನಗದ್ದೆ ಜಲ್ಲಿ ಕ್ರಷರ್ಗೆ ಯಾಕೆ ಕರೆದೊಯ್ದರು ಅನ್ನುವಂಥದ್ದು ಈವರೆಗೂ ನನಗೆ ಗೊತ್ತಿಲ್ಲ ಅಂತೇಳಿ ರವಿ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾತ್ರಿ ಇಡೀ ಸುತ್ತಾಡಿಸಿದ್ರು, ತಲೆಗೆ ಪೆಟ್ಟಾಗುವ ರೀತಿಯಲ್ಲಿ ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಸಿ.ಟಿ. ರವಿಯವರು ಮಾಡಿದ್ದಾರೆ. ರಾತ್ರೋರಾತ್ರಿ ನನ್ನನ್ನು ಎನ್ಕೌಂಟರ್ ಮಾಡುವ ಪ್ರಯತ್ನವೂ ಕೂಡ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಸಿ.ಟಿ. ರವಿ ಮಾಡಿದ್ದಾರೆ. ಅಪಾಯದ ಸೂಚನೆ ಸಿಗ್ತಾ ಇದ್ದರೆ ಬಿಜೆಪಿ ನಾಯಕರು ಹೋರಾಟವನ್ನು ಮಾಡಿದರು. ಹೀಗಾಗಿ ಅವರು ಈ ಎನ್ಕೌಂಟರನ್ನು ಮಾಡೋದಕ್ಕೆ ಹೋಗಲಿಲ್ಲ. ಸಿ.ಟಿ. ರವಿ ಬಿಡಿಸಿಕೊಳ್ಳೋದಕ್ಕೆ ಬಿಜೆಪಿಗರು ಕೋರ್ಟ್ಗೆ ಹೋಗಬೇಕಾಯಿತು ಅನ್ನುವಂತಹ ಅಂಶವನ್ನು ಕೂಡ ಪಾಯಿಂಟ್ಔಟ್ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಪೊಲೀಸರಿಂದ MLC ಹಕ್ಕುಚ್ಯುತಿಯಾಗಿದೆ ಅನ್ನುವಂತಹ ದೂರನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಸಂವಿಧಾನ ವಿರೋಧಿ ಅಪ್ರಜಾಸತ್ತಾತ್ಮಕ ನಿರ್ಧಾರಗಳು ಇವರಿಂದ ಆಗಿದ್ದಾವೆ, ಪ್ರಜಾಸತ್ತಾತ್ಮಕ ವಿರೋಧಿ ನಿರ್ಧಾರಗಳಾಗಿದ್ದಾವೆ. ಸರ್ಕಾರದ ನಡವಳಿಕೆಗಳ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದನ್ನು ಕೂಡ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ ಸಿ.ಟಿ. ರವಿ. ಸೂಕ್ತ ಕ್ರಮ ಆಗಬೇಕು, ಸಿ.ಟಿ. ರವಿಯವರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನು ಬಿಜೆಪಿ ನಿಯೋಗದಲ್ಲಿದ್ದಂಥ ನಾಯಕರು ಕೂಡ ಹೇಳಿದ್ದಾರೆ. CBI ತನಿಖೆ ಅಥವಾ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ತನಿಖೆ ಆಗಬೇಕು ಅನ್ನುವಂತಹ ಮನವಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ನನ್ನ ಬಂಧನ ಮಾಡಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿ.ಟಿ. ರವಿಯವರು ಹೇಳಿದ್ದಾರೆ. ರಾಜ್ಯಪಾಲರನ್ನು ಭೇಟಿಯಾಗಿ ಬಂದ ಮೇಲೆ ಸಿ.ಟಿ. ರವಿ ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. 19ನೇ ತಾರೀಕು ದೂರು ಕೊಟ್ಟೆ, ನೋ FIR, ಇವತ್ತಿನವರೆಗೂ FIR ಬುಕ್ ಆಗಿಲ್ಲ. ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು. ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ. ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ. ಆಳುವ ಪಕ್ಷದವರ ಒತ್ತಡ, ಅವರ ಪ್ರಚೋದನೆ, ಆ ಕಾರಣಕ್ಕೇನೆ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನ ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾರೆ. ತನಿಖೆ ನಮಗೆ ಈಗ ಮಂತ್ರಿಗಳೇ ಆರೋಪಿತ ಸ್ಥಾನದಲ್ಲಿ ಇರೋದ್ರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಯಾವುದೇ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನೋದು ಅನುಮಾನ. ಹಾಗಾಗಿ ಇದು ತನಿಖೆ CBI ತನಿಖೆನೇ ಆಗಬೇಕು, ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಹೀಗೆ ಸಿ.ಟಿ. ರವಿಯವರಿಂದ ರಾಜ್ಯಪಾಲರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸಿ.ಟಿ. ರವಿಯವರನ್ನ ಪೊಲೀಸರು ನಡೆಸಿಕೊಂಡಿರತಕ್ಕಂತಹ ರೀತಿ, ಯಾವ ಕಾರಣಕ್ಕಾಗಿ 4 ಜಿಲ್ಲೆಗಳಲ್ಲಿ ರಾತ್ರೋರಾತ್ರಿ ಸುತ್ತಾಡಿಸಿದ್ದಾರೆ, ಇದಕ್ಕೆ ಸರ್ಕಾರ ಉತ್ತರದಾಯಿ ಆಗಲೇಬೇಕಾಗುತ್ತೆ. ಪೊಲೀಸರು ಕೂಡ ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಇವತ್ತಲ್ಲ ನಾಳೆ ಆ ಉತ್ತರ ಸಿಗುವಂಥದ್ದಿದೆ. ಹಾಗೆಯೇ ಸಿ.ಟಿ. ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿರತಕ್ಕಂಥ ಪದದ ವಿಚಾರ ಇದೆಯಲ್ಲ, ರೆಕಾರ್ಡೇ ಇಲ್ಲ ಅಂತ ಹೇಳಿದ ತಕ್ಷಣ ಹೇಳೇ ಇಲ್ಲ ಅಂತೇಳಿ ಆಗೋದಿಲ್ಲ. ಸಾಕ್ಷಿಯೇ ಸಿಗಲಿಲ್ಲ ಅಂತ ಹೇಳಿದ್ರೆ ಅರ್ಥ ಅವ್ರಿಗೆ ಹೇಳಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳುವಂಥದ್ದು ಕೂಡ ಆಗೋದಿಲ್ಲ. ಆರೋಪ ಸಿ.ಟಿ. ರವಿಯವರ ವಿರುದ್ಧ ಇದೆ. ಅವರು ನಾನು ಬಳಸಿರ್ತಕ್ಕಂಥ ಪದ ಅದಲ್ಲ, ನಾನು ಬಳಸಿರ್ತಕ್ಕಂಥ ಪದ ಇದು ಅಂತ ಹೇಳ್ತಾರೆ. ಹಾಗಾದರೆ ಇವರು ಬಳಸಿರುವ ಈ ಪದಕ್ಕಾದರೂ ಅಲ್ಲಿ ಸಾಕ್ಷಿ ಇದೆಯಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇರಬೇಕು. ಯಾಕಂದರೆ ಈ ಪದಕ್ಕೆ ಸಾಕ್ಷಿ ಇದೆ ಅಂತ ಹೇಳಿದರೆ ಆ ಪದ ಅವ್ರಿಗೆ ಹೇಳಿಲ್ಲ ಅಂತ ಹೇಳುವಂಥದ್ದು ಆಗುತ್ತೆ.
ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ ಆಡಿರುವಂತಹ ಮಾತಿಗೆ ಸಾಕ್ಷಿಯನ್ನು ಕೇಳ್ತಾ ಕೂತ್ಕೊಳ್ಳೋದಲ್ಲ, ಯಾವ ರೀತಿಯಾಗಿ ಆ ಸದನದ ಒಳಗಡೆ ಏನೇನು ನಡೆದಿದೆ ಅನ್ನೋದಕ್ಕೆ ಇರುವಂತಹ ವಿಚಾರಗಳಲ್ಲಿ ಸಭಾಪತಿಯವರೇನೋ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೇವಲ ಆತ್ಮಾವಲೋಕನದಿಂದ ಮಾತ್ರವೇ ಪರಿಹಾರ ಆಗೋದಿದ್ರೆ ಅನೇಕ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಆಗೋಗ್ಬಿಡುತ್ತೆ. ಆದರೆ ಇದು ಕೇವಲ ಆತ್ಮಾವಲೋಕನದ ಪ್ರಶ್ನೆ ಅಲ್ಲ, ಇಲ್ಲಿ ತಪ್ಪೇ. ಅದು ಸದನದ ಒಳಗಡೆ ಮಾಡಿದರೂ ತಪ್ಪೇ, ಹೊರಗಡೆ ಮಾಡಿದರೂ ತಪ್ಪೇ. ಆ ತಪ್ಪುಗಳು ಯಾರಿಂದ ಆಗಿದೆ ಅನ್ನೋದನ್ನು ಕೂಡ ಅಷ್ಟೇ ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ.